ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆಯಾಗಿ ಬೇಸಿಗೆ ವ್ಯಾಲಿ ವಾಟರ್ ಅಂತ ಭೂಮಿ ಶುದ್ಧೀಕರಣ ಅಧಿಕಾರಿಗಳೆಲ್ಲ ವಿಷ ಪದಾರ್ಥ ಕೂಡ ಮನೆಗಳೆಲ್ಲ ಅದೇ ರೀತಿ ನಮ್ಮ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರಾಗಲಿ JDSನ ಮಲ್ಲೇಶ್ ಬಾಬು ಅವರು ಮನವಿ ಕೂಡ ಕೊಟ್ಟಿದ್ದಾರೆ. ಹಾಗೆ ಚಂದ್ರಬಾಬು ನಾಯ್ಡು ಏನು ನಮ್ಮ ಗಡಿಭಾಗದಲ್ಲಿ ಕಡೆ ನೀರು ಹೋಗ್ತಾ ಇದೆ ಕೃಷ್ಣಾನಗರ ವಾಟರನ್ನು ಎರಡೂ ಜಿಲ್ಲೆಗೆ ಹರಿಸಬೇಕು ಅಂತ ಒಂದು ವಿಶೇಷವಾಗಿ ಮನವಿ ಮಾಡಿದ್ದಾರೆ. JDS ಕಡೆ ಯಾರೂ ಮಾಡಿಲ್ಲ. ಅದಕ್ಕೆ ತಾವು ಅಧ್ಯಕ್ಷರಾಗಿ ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ತೊಂದರೆ ಬಹಳಷ್ಟು ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಸಂಸದರಾದಂಥ ಮಲ್ಲೇಶ್ ಬಾಬುರವರು ಅತಿ ಕಾಳಜಿ ವಹಿಸಿ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಜೊತೆ ಕೂಡ ಮಾತಾಡಿ ಈಗಾಗಲೇ ಆಂಧ್ರದ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪವನ್ ಕಲ್ಯಾಣ್ರವ್ರ ಹತ್ರ ಕೂಡ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೆಸಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಾವು ಡೆಲ್ಲಿನಲ್ಲಿ ನಡೆದಂಥ ನಮ್ಮ ನ್ಯಾಷನಲ್ ಡೈರಿ ಕಾನ್ಫರೆನ್ಸ್ ಅದಕ್ಕೆ ನಾವು ಹೋದಾಗ ನಾನು ಮತ್ತು ಸಾಮೇಗೌಡರು, ಹರೀಶ್ ಅವರು ಮತ್ತು ಕೋಲಾರ ತಾಲೂಕಿನ ನಾಗರಾಜರವರು 4 ಜನ ನಮ್ಮ ಮಾಜಿ ಮುಖ್ಯಮಂತ್ರಿಗಳನ್ನು ಮತ್ತು ಹಾಲಿ ಕೇಂದ್ರ ಮಂತ್ರಿಗಳನ್ನು ಭೇಟಿ ಮಾಡಿದಾಗ ಅವರು ಚಂದ್ರಬಾಬು ನಾಯ್ಡು ಅವರ ಹತ್ರ ಮಾತಾಡಿದ ವಿಚಾರವನ್ನು ನಮಗೆಲ್ಲ ಕೂಡ ತಿಳಿಸಿದರು. ಈಗಾಗಲೇ ಎಲ್ಲಿಂದ ನೀರು ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಮಲ್ಲೇಶ್ ಬಾಬು ಅವರು ಒಂದು DPR ಕೂಡ ಸಿದ್ಧಪಡಿಸಿ ಎಲ್ಲ ಕೂಡ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಮಾನ್ಯ ಚಂದ್ರಬಾಬು ನಾಯ್ಡು ಅವರು ನೋಡಿದ ನಂತರ ಆಗಲೇ ನೀವು ಭಾಳ ಸ್ಟಡಿ ಮಾಡಿದ್ದೀರಿ ಅನ್ನೋ ವಿಚಾರನೂ ಕೂಡ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಶ್ಲಾಘಿಸಿದ್ದಾರೆ. ಅವರು ನಮ್ಮ NDA ಭಾಗವಾಗಿರೋದ್ರಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆದರೆ ದುರದೃಷ್ಟವಶಾತ್ ಎತ್ತಿನ ಹೊಳೆ ಪ್ರಾರಂಭವಾಗಿ ಹಲವಾರು ವರ್ಷಗಳಾದರೂ ಕೂಡ ಈ ಒಂದು ಏನು ಕುಡಿಯೋ ನೀರಿನ ಯೋಜನೆ ಇನ್ನೂ ಕೂಡ ಕಾರ್ಯಗತ ಆಗದೆ ಇರತಕ್ಕಂಥದ್ದು ವಿಷಾದನೀಯ. ಜೊತೆಗೆ ಏನು KC ವ್ಯಾಲಿ ನೀರಿದೆಯೋ ಅದು ಕೋಲಾರಕ್ಕೆ ಕುಡಿಯೋ ನೀರನ್ನು ಸರಬರಾಜು ಮಾಡ್ತಕ್ಕಂಥ ಯರಗೋಳು ಪ್ರಾಜೆಕ್ಟ್ಗೂ ಕೂಡ ಆ ನೀರು ಹೋಗಿ ಆ ನೀರಿಂದ ಕುಲುಷಿತ ಆಗ್ತಾ ಇರ್ತಕ್ಕಂಥದ್ದು ಭಾಳ ಒಂದು ದುಃಖದ ಸಂಗತಿಯಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಏನು ನಮ್ಮ ಕುಮಾರಸ್ವಾಮಿಯವರು ಮತ್ತು ಮಲ್ಲೇಶ್ ಬಾಬು ಅವರು ಈ ಒಂದು ಇದನ್ನು ಮುಂದೆ ಇಟ್ಟಿದ್ದಾರೋ ಇದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚೆ ಮಾಡಿ ಆ ನೀರನ್ನು ಈ ಕಡೆ ತಿರುಗಿಸಿದ್ರೆ ಈ ಒಂದು ಬಾಯಾರದಂಥ ಈ ತಾಲೂಕುಗಳು ಮತ್ತು ಜಿಲ್ಲೆ ಕೂಡ ಸ್ವಲ್ಪ ಸಮೃದ್ಧಿ ಆಗ್ತದೆ ಕುಡಿಯೋ ನೀರಿನ ಬಗ್ಗೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದೇ ವಿಚಾರವಾಗಿ ಕೂಡ ಲೋಕಸಭೆಯಲ್ಲಿ ಈ ಇಳಿ ವಯಸ್ಸಲ್ಲಿ ಕೂಡ ನೀರು ಬೇಕು ಅಂತ ಕೈ ಎತ್ತಿ ಜೋಡಿಸಿ ಲೋಕಸಭೆಯಲ್ಲಿ ಇದು ಮಾಡಿದ್ರು ದೇವೇಗೌಡರು. ಅದಕ್ಕೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಈ ರಾಜ್ಯದಲ್ಲಿ ಯಾವಾಗ ನದಿಗಳ ಒಂದು ವ್ಯಾಜ್ಯಗಳು ಬರ್ತವೋ, ನದಿಗಳ ನೀರಿನ ಬಗ್ಗೆ ವಿಚಾರ ಬರ್ತದೋ ಆಗೆಲ್ಲರೂ ಕೂಡ ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಮ್ಮ ದೇವೇಗೌಡರ ಅಭಿಪ್ರಾಯವನ್ನು ಅಧಿಕಾರದಲ್ಲಿದ್ದಾಗಲೂ ಕೂಡ ಅವರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂತಂದರೆ ಮಾನ್ಯ ದೇವೇಗೌಡರು ಒಬ್ಬ ರೈತನ ಮಗನಾಗಿ ಇವು ಏನು ನೀರಿನ ಬಗ್ಗೆ ಮತ್ತು ನದಿಗಳ ಬಗ್ಗೆ ಬಹಳಷ್ಟು ಉತ್ಕೃಷ್ಟವಾದಂಥ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಅಂತಾರಾಜ್ಯ ಜಲ ವಿವಾದಗಳ ಬಗ್ಗೆ ಕೂಡ ಅತಿ ಕಾಳಜಿಯನ್ನು ವಹಿಸಿ ಪೂರ್ತಿ ತಿಳಿದುಕೊಂಡಿರುವಂಥ ವ್ಯಕ್ತಿ ಆಗಿರೋದ್ರಿಂದ ಅವರು ರಾಜ್ಯಸಭೆಯಲ್ಲಿ ನೀರಿಗಾಗಿ ಆಗ್ರಹಿಸಿದ್ದಾರೆ. ಅಂಥ ಮುತ್ಸುದಿಯನ್ನು ನಾವು ನಿಜಕ್ಕೂ ಕೂಡ ಪಡೆದಿರುವಂಥದ್ದು ನಮ್ಮ ಸುಕೃತ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇತ್ತೀಚೆಗೆ ಮೈತ್ರಿ ಸರ್ಕಾರದ ಒಂದು ಹೆಲಿಕಾಪ್ಟರ್ ಘಟಕ ನಮ್ಮ ಜಿಲ್ಲೆ ಕೋಲಾರ ಒದಗಿ ಬಂತು. ಅದಕ್ಕೆ ಕೆಲವು ಟೀಕೆ ಟಿಪ್ಪಣಿಗಳು ಬಂತು. ಇದ್ರ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಅಂತ ಒಳ್ಳೆಯದೇನಲ್ಲ. ಯಾಕೆಂತಂದರೆ ಇವತ್ತು
ಟೀಕೆ ಮಾಡೋರು ಇವತ್ತಿರ್ತಾರೆ, ನಾಳೆ ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು. ಅದೇ ಮಾಡಿರುವಂಥ ಕಾರ್ಯಗಳು ಶಾಶ್ವತವಾಗಿರ್ತದೆ. ರಕ್ಷಣಾ ಮಂತ್ರಿಗಳು ಆಗಮಿಸಿರುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರ್ತದೆ. ಅವರು ಎಲ್ರಿಗೂ ಕೂಡ ಯಾರಿಗೂ ಇನ್ವಿಟೇಷನನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗಿ ಕೊಟ್ಟಿರುವಂಥ ನಿದರ್ಶನ ಇಲ್ಲ. ಅದು ಏನಿದ್ರು ಕೂಡ ಆನ್ಲೈನಲ್ಲಿ ಇದು ಇನ್ವಿಟೇಷನ್ನ ಕಳಿಸಿದ್ದಾರೆ. ಅದನ್ನು ಇವರು ಗಮನಿಸಿದ್ರೆ ಅಲ್ವ, ಇವರು ಗಮನಿಸಿಲ್ಲ. ಹಾಗಾಗಿ ಏನು ರಕ್ಷಣಾ ಮಂತ್ರಿ ಬಂದಾಗ ಬಹಳಷ್ಟು ರಕ್ಷಣೆ ಇರೋದ್ರಿಂದ ಇಮೇಲ್ ಮುಖಾಂತರವಾಗಿ ಕಳಿಸಿದ್ದಾರೆ. ಇದನ್ನು ಗಮನಿಸದೆ ಏನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಾಲಿಶವಾದಂಥ ಸ್ಟೇಟ್ಮೆಂಟು. ನೆಲ ಅಗದು ಬಿಡಿ, ಕರೆಂಟ್ ನಿಲ್ಲಿಸ್ಬಿಡಿ. ಯಾರ್ದು ಅಭಿವೃದ್ಧಿ ಕುಂಠಿತ ಆಗೋದು ಯಾರ್ದು? ಇದಾದರೆ ಒಬ್ಬ ಅಭಿವೃದ್ಧಿಯನ್ನು ಮಾಡಬೇಕಾಗಿರುವಂಥವರೇ ಈ ರೀತಿ ಮಾತಾಡಿದ್ರೆ ನಿಜಕ್ಕೂ ಕೂಡ ಇದು ಅಕ್ಷಮ್ಯವಾದಂಥ ಅಪರಾಧ. ಇತ್ತೀಚೆಗೆ ನಡೆದಂಥ ಅವಿರೋಧ ಆಯ್ಕೆ TIV-TMC ಅದರಲ್ಲಿ ಕೂಡ 4 JDSಗೆ ಕೊಡ್ತಾರೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ, ಒಬ್ಬ ಶಾಸಕರು ಹೇಳಿದಾಗ ಎಲ್ಲೋ ಒಂದು ಕಡೆ ಇದು ಎಡವಟ್ಟು ಆಯ್ತಾ? ಕೇವಲ ಒಂದು 2 ತೊಗೊಳ್ಳೋದು ಇಲ್ಲ. ಅದು ಚುನಾವಣೆಗೆ ಮೊದಲು ನಮ್ಮ ಅಲ್ಲಿ ಶೇರ್ ಹೋಲ್ಡರ್ಸನ್ನು ವಿನಾಕಾರಣ ನಮ್ಮ ಪಕ್ಷದವ್ರನ್ನೇ ಗುರಿಯಾಗಿಟ್ಕೊಂಡು ತೆಗೆದುಹಾಕಿದ್ರು. ಹಾಗಾಗಿ ಮತ್ತೆ ನಾವು ಈಗ ನಾಮಿನಲ್ ಸೇಗ್ಗೆ ಫೈಟ್ ಮಾಡೋದು ಬೇಡ ಅನ್ನೋ ಒಂದು ವಿಚಾರವಾಗಿ ನಾವು ಅಲ್ಲಿ ಫೈಟ್ ಮಾಡಲಿಲ್ಲ. ಆದಾಗ್ಯೂ ಕೂಡ ನಮ್ಮ ಪಕ್ಷದ ಒಂದು 3-4 ಜನ ಈಗಾಗಲೇ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದ್ದು ಚುನಾವಣೆ ಇಲ್ದಿರ ಮಾಡಿರೋದು ಒಳ್ಳೇದು ಅಂತೀರಾ, ಇಲ್ಲ ಚುನಾವಣೆ ನಡಿಬೇಕಾಗಿತ್ತ? ಅಲ್ಲ, ಈಗ ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷದ ಷೇರುದಾರರು ಯಾರಿದ್ದಾರೋ ಅವರನ್ನೇ ಟಾರ್ಗೆಟ್ ಮಾಡಿ ಅವರನ್ನೇ ತೆಗೆದುಹಾಕಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸೋಲೋದಕ್ಕೋಸ್ಕರ ಚುನಾವಣೆ ಎದುರಿಸೋದು ಅಂತ ಒಳ್ಳೇದೇನಲ್ಲ ಅನ್ನೋ ಒಂದು ವಿಚಾರದಲ್ಲಿ ನಾವು ಹಿಂದೆ ಸರಿದಿದ್ದೀವಿ. ಕಾರಣ ಏನು? ಶಾಸಕರು ನಿಮ್ಮ ಸಮನ್ವಯ ಕೊರತೆ ಇತ್ತ ಈ ಥರ? ಇಲ್ಲ, ಹಾಗೇನಿಲ್ಲ. ಶಾಸಕರು ನಮ್ಮ ನಡುವೆ ಸಮನ್ವಯದ ಕೊರತೆ ಏನು ಇರಲಿಲ್ಲ. ನಮ್ಮದ ವಿನಾಕಾರಣ ನಮ್ಮ ಷೇರುದಾರರನ್ನ, ಸಾವಿರಾರು ಷೇರುದಾರರನ್ನ ತೆಗೆದುಹಾಕಿರೋದ್ರಿಂದ ನಾವು ಈ ನಿರ್ಧಾರ ತಗೋಬೇಕಾಯ್ತು. ಈಗ ಎಷ್ಟು ಜನ ಆಗಿದ್ದಾರೆ ಸರ್ TMCಯಲ್ಲಿ? ನಮ್ಮ ಸ್ವಲ್ಪ ಒಂದು 3-4 ಜನ ಇದ್ದಾರೆ. ಬರೀ 2 ಅಂತಾರೆ, ನೀವು ನೋಡಿದ್ರೆ 3. ಮುಂದೆ ನೋಡಿ, ಕಾದು ನೋಡಿ ಎಲ್ಲ ಏನಾಗ್ತದೆ ಅಂತ. ಅಧ್ಯಕ್ಷರು ಯಾರಾಗ ಸರ್, ಅದು ಅವರ ಪಕ್ಷದ ಆಂತರಿಕ ವಿಚಾರ. ನಾವು ನಮ್ಮ ಬಲ ಇಲ್ಲ, ನಾವು ಯಾರಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ಚುನಾವಣೆಗಳು ಬರ್ತಿದೆ, ನಗರಸಭೆ. ಹೌದು. ಎಲ್ಲೋ ಒಂದು ಕಡೆ ಶಾಸಕರು ಅಂತೀರಾ, ಅಧ್ಯಕ್ಷರು ಒಂದು ಕಡೆ ಅಂತೀರಾ ಅಂತ ಜನರ ಇಲ್ಲ, ಅದು ಏನು ಒಂದು ಗೆರೆ ಇಳಿತೀರಾ? ಇಲ್ಲ, ಅದು ಬರೀ ಊಹೆ ಮಾತ್ರನೇ. ಶಾಸಕರು ಬೇರೆ ಕಡೆ, ನಾವು ಬೇರೆ ಕಡೆ ಇಲ್ಲ. ಎಲ್ಲರೂ JDS ಪಕ್ಷದಲ್ಲೇ ಇರ್ತಕ್ಕಂಥದ್ದು. ನಾವು ಚುನಾವಣೆಗಳನ್ನು ಒಟ್ಟಾಗಿ ಎದುರಿಸ್ತೀವಿ. ನಾವು ಪಕ್ಷದಲ್ಲಿದ್ದೀವಿ, ಎಲ್ಲರೂ ಪಕ್ಷದಲ್ಲಿದ್ದಾರೆ, ಅವರು ಪಕ್ಷದಲ್ಲಿದ್ದಾರೆ. ಒಟ್ಟಾಗಿ ಚುನಾವಣೆಗಳನ್ನ ಎದುರಿಸ್ತೀವಿ. ಜೊತೆಲಿ ಮಾತ್ರ ಹೋಗಲ್ಲ ನನಗೆ ಸರ್. ಹಾಗೇನಿಲ್ಲ, ಜೊತೆಯಲ್ಲಿ ಹೋಗ್ಬಾರ್ದು ಅನ್ನೋದೇನಿಲ್ವಲ್ಲ. ಹೋಗ್ತಾ ಇಲ್ಲ ಸರ್ ಎಲ್ಲೂ ನೀವು? ಸಂದರ್ಭ ಬಂದಾಗ ಜೊತೆಯಲ್ಲಿ ಹೋಗ್ತೀವಿ. ಅವರು ಬರ್ತಾ ಇಲ್ಲ ನಿಮ್ಮ ಜೊತೆ? ಬರಲಿಲ್ಲ ಅಂತ ನೀವು ಈಗ ಬರಲಿಲ್ಲ ಅನ್ನೋದು ನಿಮ್ಗೆ ಕಾಣಿಸಿರಲ್ಲ, ನಿಮ್ಗೆ ಕಾಣಿಸಿರಲ್ಲ ಅಷ್ಟೇನೆ. ಅಲ್ಲ, ಜನ ಹೇಳ್ತಿದ್ದಾರೆ ಸರ್. ಇಲ್ಲ, ಯಾವುದೇ ಆ ರೀತಿಯಾದಂಥ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೂ ಇಲ್ಲ.